ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ 2028ವರೆಗೂ ಕೂಡ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ. 2028 ನಂತರವೂ ಕೂಡ ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಸಿದ್ದರಾಮಯ್ಯ ಅವರು ಸಿಎಂ ಆಗಿ ಮುಂದುವರಿತಾರೆ. ನೋಡಿ, ಈಗ ಕಾಂಗ್ರೆಸ್ಸಿಗೆ ಬಹುಮತ ಇದೆ. ನಾವ್ಯಾರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳೀಲಿ ಅಂತ ಆಗ್ರಹ ಪಡಿಸ್ತಾ ಇಲ್ಲ. ನಮಗೂ ಸಿದ್ದರಾಮಯ್ಯನವರಿಗೂ ಯಾವ ಒಪ್ಪಂದವೂ ಆಗಿಲ್ಲ. ಒಪ್ಪಂದ ಆಗಿದೆ ಅಂತ ಹೇಳ್ತಾ ಇರೋದು ಡಿ ಕೆ ಶಿವಕುಮಾರ್ ಅವರು, ಒಪ್ಪಂದ ಆಗಿದೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ನ ಕೆಲವು ಮುಖಂಡರುಗಳು, ಆಗಿಲ್ಲ ಅಂತ ಹೇಳ್ತಿರೋರು ನೀವೇನೆ. 28ರವರೆಗೂ ನಿಮಗೆ ಜನ ಅಧಿಕಾರವನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮಗೆ ಕೊಟ್ಟಿದ್ದಾರೆ. 28ರ ನಂತರ ಅಂದರೆ ಕಾಂಗ್ರೆಸ್ಸೇ ಬರಲ್ಲ, ಕಾಂಗ್ರೆಸ್ಸೇ ಸೋಲುತ್ತೆ. ಯಾವ ಪಾರ್ಟಿನಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗೋದು? ಕಾಂಗ್ರೆಸ್ ಅಂತೂ ಬರಲ್ಲ. ಕಾಂಗ್ರೆಸ್ನ ಬಿಟ್ಟು ಏನಾದ್ರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಹೊರಟಿದ್ರೆ ಅದನ್ನು ಜನ ತೀರ್ಮಾನ ಮಾಡಬೇಕು. ಕಾಂಗ್ರೆಸ್ ಈ ಕರ್ನಾಟಕದಲ್ಲಿ ಗೆಲ್ಸಲ್ಲ, ಬರೆದಿಟ್ಕೊಳ್ಳಿ. 28ಕ್ಕೆ ಕಾಂಗ್ರೆಸ್ ಸೋಲೋದು ನಿಶ್ಚಿತ. ಕಾಂಗ್ರೆಸ್ಸಿಗೆ ಸೋಲು ಕಟ್ಟಿಟ್ಟ ಬುತ್ತಿ. ಕಾಂಗ್ರೆಸ್ ಸೋಲೋದನ್ನು ತಪ್ಪಿಸೋದಕ್ಕೆ ಯಾರಿಗೂ ಆಗಲ್ಲ. ಇದು ಜನ ತೀರ್ಮಾನ ಮಾಡಿರೋದು. ಯಾಕೆಂದರೆ ಕೆಟ್ಟ ಆಡಳಿತದ ಕಾರಣಕ್ಕೆ ಕಾಂಗ್ರೆಸ್ನ ಸೋಲಿಸಬೇಕು ಅಂತ ಜನ ತೀರ್ಮಾನ ಮಾಡಿದ್ದಾರೆ. ಇಲ್ಲ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗರು ಶೀರ್ಷಾಸನ ಮಾಡೋ ಅವಶ್ಯಕತೆ ಇರ್ತಿರಲಿಲ್ಲ, ಸುಲಭದಲ್ಲಿ ಗೆಲ್ಲಬೇಕಿತ್ತು. ಬೈ ಎಲೆಕ್ಷನ್ಗಳಲ್ಲಿ ಅವ್ರು ಶೀರ್ಷಾಸನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಬೈ ಎಲೆಕ್ಷನ್ನೇ ಗೆಲ್ಲಕ್ಕಾಗದೇ ಇದ್ದವ್ರು ಜನರಲ್ ಎಲೆಕ್ಷನ್ ಗೆಲ್ತಾರಾ? ಬೈ ಎಲೆಕ್ಷನಲ್ಲೂ ಸೋಲ್ತಾರೆ, ಜನರಲ್ ಎಲೆಕ್ಷನಲ್ಲೂ ಸೋಲ್ತಾರೆ. 2028ವರೆಗೂ ಕೂಡ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ. 2028 ನಂತರವೂ ಕೂಡ ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಸಿದ್ದರಾಮಯ್ಯ ಅವರು ಸಿಎಂ ಆಗಿ ಮುಂದುವರಿತಾರೆ. ನೋಡಿ, ಈಗ ಕಾಂಗ್ರೆಸ್ಸಿಗೆ ಬಹುಮತ ಇದೆ. ನಾವ್ಯಾರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳೀಲಿ ಅಂತ ಆಗ್ರಹ ಪಡಿಸ್ತಾ ಇಲ್ಲ. ನಮಗೂ ಸಿದ್ದರಾಮಯ್ಯನವರಿಗೂ ಯಾವ ಒಪ್ಪಂದವೂ ಆಗಿಲ್ಲ. ಒಪ್ಪಂದ ಆಗಿದೆ ಅಂತ ಹೇಳ್ತಾ ಇರೋದು ಡಿ ಕೆ ಶಿವಕುಮಾರ್ ಅವರು, ಒಪ್ಪಂದ ಆಗಿದೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ನ ಕೆಲವು ಮುಖಂಡರುಗಳು, ಆಗಿಲ್ಲ ಅಂತ ಹೇಳ್ತಿರೋರು ನೀವೇನೆ. 28ರವರೆಗೂ ನಿಮಗೆ ಜನ ಅಧಿಕಾರವನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮಗೆ ಕೊಟ್ಟಿದ್ದಾರೆ. 28ರ ನಂತರ ಅಂದರೆ ಕಾಂಗ್ರೆಸ್ಸೇ ಬರಲ್ಲ, ಕಾಂಗ್ರೆಸ್ಸೇ ಸೋಲುತ್ತೆ. ಯಾವ ಪಾರ್ಟಿನಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗೋದು? ಕಾಂಗ್ರೆಸ್ ಅಂತೂ ಬರಲ್ಲ. ಕಾಂಗ್ರೆಸ್ನ ಬಿಟ್ಟು ಏನಾದ್ರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಹೊರಟಿದ್ರೆ ಅದನ್ನು ಜನ ತೀರ್ಮಾನ ಮಾಡಬೇಕು. ಕಾಂಗ್ರೆಸ್ ಈ ಕರ್ನಾಟಕದಲ್ಲಿ ಗೆಲ್ಸಲ್ಲ, ಬರೆದಿಟ್ಕೊಳ್ಳಿ. 28ಕ್ಕೆ ಕಾಂಗ್ರೆಸ್ ಸೋಲೋದು ನಿಶ್ಚಿತ. ಕಾಂಗ್ರೆಸ್ಸಿಗೆ ಸೋಲು ಕಟ್ಟಿಟ್ಟ ಬುತ್ತಿ. ಕಾಂಗ್ರೆಸ್ ಸೋಲೋದನ್ನು ತಪ್ಪಿಸೋದಕ್ಕೆ ಯಾರಿಗೂ ಆಗಲ್ಲ. ಇದು ಜನ ತೀರ್ಮಾನ ಮಾಡಿರೋದು. ಯಾಕೆಂದರೆ ಕೆಟ್ಟ ಆಡಳಿತದ ಕಾರಣಕ್ಕೆ ಕಾಂಗ್ರೆಸ್ನ ಸೋಲಿಸಬೇಕು ಅಂತ ಜನ ತೀರ್ಮಾನ ಮಾಡಿದ್ದಾರೆ. ಇಲ್ಲ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗರು ಶೀರ್ಷಾಸನ ಮಾಡೋ ಅವಶ್ಯಕತೆ ಇರ್ತಿರಲಿಲ್ಲ, ಸುಲಭದಲ್ಲಿ ಗೆಲ್ಲಬೇಕಿತ್ತು. ಬೈ ಎಲೆಕ್ಷನ್ಗಳಲ್ಲಿ ಅವ್ರು ಶೀರ್ಷಾಸನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಬೈ ಎಲೆಕ್ಷನ್ನೇ ಗೆಲ್ಲಕ್ಕಾಗದೇ ಇದ್ದವ್ರು ಜನರಲ್ ಎಲೆಕ್ಷನ್ ಗೆಲ್ತಾರಾ? ಬೈ ಎಲೆಕ್ಷನಲ್ಲೂ ಸೋಲ್ತಾರೆ, ಜನರಲ್ ಎಲೆಕ್ಷನಲ್ಲೂ ಸೋಲ್ತಾರೆ.